ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮಾರ್ಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮಾರ್ಕ್, ಚಾಪ್ಟರ್ 7, 7ನೇ ಅಧ್ಯಾಯ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ವಾಕ್ಯ ಅಂತ ದೇವರ ವಾಕ್ಯದ ಬಗ್ಗೆ ಸಾಕಷ್ಟು ಸಂಗತಿಗಳು ಇಲ್ಲಿ ಕೊಡಲಾಗಿದೆ. ಆದ ಕಾರಣ ಈ ರೀತಿಯಾಗಿ ಒಂದು ಶಿರೋನಾಮೆಯನ್ನು, ಒಂದು ತಲೆ ಬರಹವನ್ನು, ವಿಷಯ ಸೂಚಿಯನ್ನು ಕೊಡೋಣ. ಅದೇನಂತ ಹೇಳಿದರೆ, ದೇವರ ವಾಕ್ಯದ 15 ಪ್ರಾಮುಖ್ಯತೆಗಳು. ದೇವರ ವಾಕ್ಯದ 15 ಪ್ರಾಮುಖ್ಯತೆಗಳು, 15 ಇಂಪಾರ್ಟೆನ್ಸ್ ಆಫ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಪ್ರಾಮುಖ್ಯ, ಆದರೆ ಮಾರ್ಕ 15ರಲ್ಲಿ ದೇವರ ವಾಕ್ಯದ ಪ್ರಾಮುಖ್ಯತೆ ಎಷ್ಟಾಗಿದೆ ಎಂಬುದನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ. ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿ ಹತ್ರ ಕೆಲವು ಫರಿಸಾಯರು, ಧರ್ಮಶಾಸ್ತ್ರಿಗಳು ಬಂದು ಮಾತನಾಡ್ತಾ ಇರುವಂಥ ವೇಳೆಯಲ್ಲಿ ಕೈ ತೊಳ್ಕೊಳ್ಳದೆ ಊಟ ಮಾಡಿಕೊಳ್ಳುವಂಥದ್ದನ್ನು, ಅಂಥ ಒಂದು ವಾಡಿಕೆ, ಆ ಕೈ ತೊಳ್ಕೊಂಡು ಊಟ ಮಾಡುವಂಥದ್ದು ಒಂದು ಸಂಪ್ರದಾಯ ಪೂರ್ವಿಕರಿಂದ ಬಂದಿತ್ತು. ಆದರೆ ಶಿಷ್ಯರು ಮತ್ತು ಪೂರ್ವಿಕರ ಸಂಪ್ರದಾಯದ ಪ್ರಕಾರವಾಗಿ ನಡೀತಾ ಇಲ್ಲ ಎಂಬುದನ್ನು ನೋಡಿಬಿಟ್ಟು ಯೇಸು ಸ್ವಾಮಿ ಹತ್ರ ಬಂದು ಮಾತಾಡ್ತಾ ಇದ್ದಾಗ 7ನೇ ಅಧ್ಯಾಯ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದ 6ನೇ ವಚನದಲ್ಲಿ ಯೇಸು ಅವರಿಗೆ, ಕಪಟಿಗಳೇ, ಯೆಶಾಯನು ನಿಮ್ಮ ವಿಷಯವಾಗಿ ಸರಿಯಾಗಿ ಪ್ರವಾದಿಸಿದ್ದಾನೆ. ವಾಕ್ಯದ ಮೊದಲನೇ ಪ್ರಾಮುಖ್ಯತೆ ಏನಂತ ಹೇಳಿದರೆ, ಯಾರ ಬಗ್ಗೆ ದೇವರ ವಾಕ್ಯ ಏನಾಗಿದೆ ಅನ್ನುವಂಥದ್ದನ್ನು ಅನ್ವಯ ಮಾಡಿಕೊಳ್ಳುವಂಥದ್ದು, ಅಪ್ಲಿಕೇಶನ್ ಆಫ್ ದ ವರ್ಡ್ ಆಫ್ ಗಾಡ್. ಇಲ್ಲಿ ತಮ್ಮ ಬಗ್ಗೆ ಯೆಶಾಯನು ಹೇಳಿದ್ದನ್ನು ಇವರು ತಿಳಿಯದೆ ಹೋಗಿರುವುದರಿಂದ ಯೇಸು ಸ್ವಾಮಿ ನಿಮ್ಮ ವಿಷಯದಲ್ಲಿ ಸರಿಯಾಗಿ ಯೆಶಾಯನು ಪ್ರವಾದಿಸಿದ್ದಾನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡಿಕೊಳ್ತೇವೆ. ಹಾಗಾದರೆ ವಾಕ್ಯ ಅನ್ವಯ, ವಾಕ್ಯದ ಪ್ರಾಮುಖ್ಯತೆಯಲ್ಲಿ ಮೊದಲನೇದು ವಾಕ್ಯ ಅನ್ವಯ. ಅವರು ಅನ್ವಯ ಮಾಡಿಕೊಳ್ಳಬೇಕಾಯಿತು, ಆದರೆ ಅವರಿಗೆ ಪ್ರಕಟಣೆ ಇಲ್ಲದ ಕಾರಣ ಯೇಸು ಸ್ವಾಮಿ ತಾನೇ ಆ ಅನ್ವಯವನ್ನು ಹೇಳಬೇಕಾಗಿತ್ತು. ಅದಾದ ನಂತರ 7ನೇ ವಚನ, 7ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 7ನೇ ವಚನದಲ್ಲಿ ನೋಡುವಾಗ ಆ ವಾಕ್ಯದ ಮತ್ತೊಂದು ಪ್ರಾಮುಖ್ಯತೆಯ ಬಗ್ಗೆ ನಾವು 7ನೇ ವಚನದಲ್ಲಿ ನಾವು ನೋಡ್ತೇವೆ. ಮನುಷ್ಯರ ಆಜ್ಞೆಗಳನ್ನೇ ಉಪದೇಶಗಳನ್ನಾಗಿ ಬೋಧಿಸುವುದರಿಂದ ನನ್ನನ್ನು ವ್ಯರ್ಥವಾಗಿ ಆರಾಧಿಸ್ತಾರೆ ಅಂತ ಯೆಶಾಯನ ಮಾತನ್ನು ಕರ್ತನು ಹೇಳುವುದರಲ್ಲಿ ನಾವು ಕಲಿಯುವಂಥ ಒಂದು ಸಂಗತಿ ಏನಂದರೆ, ಮನುಷ್ಯರ ಆಜ್ಞೆಗಳನ್ನು, ಅಂದರೆ ಮನುಷ್ಯರ ಆಜ್ಞೆಗಳನ್ನೇ ಬೋಧಿಸೋದು ದೇವರ ವಾಕ್ಯಕ್ಕೆ ಅಡ್ಡಿಯಾಗುವಂಥದ್ದು. ಹಾಗಾದರೆ ಮನುಷ್ಯರ ಆಜ್ಞೆಗಳನ್ನೇ ಉಪದೇಶವನ್ನಾಗಿ ಬೋಧಿಸಬಾರದು. ದೇವರ ವಾಕ್ಯದ ಆದ್ಯತೆ ಮೊದಲನೇದಾಗಿ ಅದನ್ನು ಅನ್ವಯ ಮಾಡಿಕೊಳ್ಬೇಕು ವಾಕ್ಯವನ್ನು. ಎರಡನೇದು, ದೇವರ ವಾಕ್ಯಕ್ಕೆ ಮೇಲಾಗಿ ಮನುಷ್ಯರ ಆಜ್ಞೆಗಳನ್ನು ಅಥವಾ ಮನುಷ್ಯರ ಆಜ್ಞೆಗಳನ್ನೇ ಉಪದೇಶವಾಗಿ ಬೋಧಿಸಬಾರದು.
ಮೂರನೇದಾಗಿ 8ನೇ ವಚನ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದ 8ನೇ ವಚನದಲ್ಲಿ, ನೀವು ದೇವರ ಆಜ್ಞೆಯನ್ನು ತೊರೆದು ಮನುಷ್ಯರ ಸಂಪ್ರದಾಯಗಳನ್ನು ಹಿಡಿದುಕೊಂಡಿದ್ದೀರಿ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳಿರುವಾಗ, ದೇವರ ಆಜ್ಞೆಯನ್ನು ತೊರೆಯಬಾರದು. ಅಥವಾ ವಾಕ್ಯದ ಮತ್ತೊಂದು ಪ್ರಾಮುಖ್ಯತೆಯನ್ನು ಈ ರೀತಿಯಾಗಿ ಹೇಳೋಣ. ಅದೇನಂತ ಹೇಳಿದರೆ, ಮನುಷ್ಯರ ಸಂಪ್ರದಾಯಕ್ಕಾಗಿ ದೇವರ ಆಜ್ಞೆಯನ್ನು ತೊರೆಯಬಾರದು, ತೊರೆಯದಿರುವುದು. ಅದು ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವಂಥದ್ದಾಗಿ ನೋಡ್ತೇವೆ. ಅದೇ 8ನೇ ವಚನ, 7ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುವಾಗ, ಮನುಷ್ಯರ ಸಂಪ್ರದಾಯಗಳನ್ನು ಹಿಡಿದುಕೊಂಡಿರುವಂಥದ್ದು ಅವರ ಒಂದು ಅಭ್ಯಾಸವಾಗಿತ್ತು. ಈಗ ನಾವು ದೇವರ ವಾಕ್ಯಕ್ಕೆ ಆದ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಕೊಡಬೇಕಾದರೆ ಮನುಷ್ಯರ ಸಂಪ್ರದಾಯಕ್ಕೆ ಆದ್ಯತೆಯನ್ನು ಕೊಡಬಾರದು. ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಟ್ರೆಡಿಷನ್ಸ್ ಆಫ್ ಮೆನ್. ಈ ಬಗ್ಗೆ ಒಂದು ಮಾತು ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ, ನನ್ನ ಆತ್ಮಿಕ ನಾಯಕರು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರುತ್ತಿದೆ. ಝ್ಯಾಕ್ ಪೂನನ್ ಎಂಬ ದೇವರ ಸೇವಕರು ನನ್ನ ಆತ್ಮಿಕ ನಾಯಕರಾಗಿ ಹೇಳಿದ ಮಾತು ನೆನಪಿಗೆ ತಂದುಕೊಳ್ತೇನೆ. ಅದೇನಂತ ಹೇಳಿದರೆ, ಯವನಸ್ಥರು ಪಾಪಕ್ಕೆ, ಶೋಧನೆಗೆ ವಿರುದ್ಧವಾಗಿ ಇರಬೇಕು. ಯಾಕಂತ ಹೇಳಿದರೆ ಅದು ಕಷ್ಟ ಅವರಿಗೆ. ಅದೇ ರೀತಿಯಾಗಿ ಹಿರಿಯರು ಸಂಪ್ರದಾಯಕ್ಕೆ, ಅವರಿಗೆ ಶೋಧನೆಗೆ ಅಷ್ಟು ಸಮಸ್ಯೆ ಇಲ್ಲ, ಪಾಪದ ವಿಷಯದಲ್ಲಿ ಅಷ್ಟು ಸಮಸ್ಯೆ ಇಲ್ಲ ಹಿರಿಯರಿಗೆ. ಆದರೆ ಸಂಪ್ರದಾಯಕ್ಕೆ ಮಹತ್ವವನ್ನು ಕೊಡುವವರಾಗಿದ್ದಾರೆ. ಆದ ಕಾರಣ ಅವರು ಸಂಪ್ರದಾಯದ ಮೇಲೆ ಜಯವನ್ನು ಹೊಂದುವವರಾಗಿ ಇರಬೇಕು ಎಂಬ ಮಾತು. ಇನ್ನೊಂದು ವಿಷಯ ಕೂಡ ಅವರಿಂದ ನಾನು ಕಲಿತುಕೊಂಡದ್ದೇನಂತ ಹೇಳಿದರೆ, ಒಂದು ವೇಳೆ ಬರೀ ಪಾಪಗಳ ವಿಷಯವಾಗಿ ಮಾತ್ರ ಮಾತಾಡಿ ಸಂಪ್ರದಾಯಗಳ ವಿಷಯವಾಗಿ ಎದುರಾಗಿ ಮಾತಾಡದಿದ್ದರೆ ಸುಪ್ರಸಿದ್ಧವಾದ ಪ್ರಸಂಗಿ ನೀನಾಗ್ತಿ ಎಂಬುದಾಗಿ ಹೇಳಿದರು. ನೀನು ಸುಪ್ರಸಿದ್ಧವಾದ ಪ್ರಸಂಗಿ ಆಗಬಾರದು ಅಂತ ಹೇಳಿದರೆ ಸಂಪ್ರದಾಯದ ವಿರುದ್ಧ ಕೂಡ ಯೇಸುವಿನ ಹಾಗೆ ಆಗಬೇಕಾದರೆ ಪಾಪದ ವಿರುದ್ಧವಾಗಿಯೂ ಸಂಪ್ರದಾಯದ ವಿರುದ್ಧವಾಗಿಯೂ ಮಾತನಾಡುವಂಥ ಪ್ರಸಂಗಿಯಾಗಿರಬೇಕು, ಬೋಧಕನಾಗಿರಬೇಕೆಂಬುದಾಗಿ. ಹೌದು, ಅದು ಕಷ್ಟಕರವಾದದ್ದೇ. ಆದರೂ ಕೂಡ ಅವರು ಹೇಳಿದಂಥ ಮಾತಿನಲ್ಲಿ ಮಹತ್ವ ಇದೆ. ಒಂದು ವೇಳೆ ಅದನ್ನು ಪೂರ್ಣವಾಗಿ ಸ್ವೀಕಾರ ಮಾಡದಿದ್ದರೂ ಅದನ್ನು ಪೂರ್ಣವಾಗಿ ಆಲೋಚಿಸಬಹುದಲ್ಲ. ಸರಿ, ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಇರುವಂಥ 9ನೇ ವಚನ ಈ ರೀತಿಯಾಗಿದೆ. ಮಾರ್ಕ 7:9 ದೇವರ ವಾಕ್ಯದ ಮಹತ್ವ ಏನಿದೆ ಅಂತ ಮತ್ತೆ ಅಲ್ಲಿ ನೋಡ್ತೀವಿ. ಅದೇನಂತ ಹೇಳಿದರೆ, ನೀವು ಸಂಪ್ರದಾಯಗಳನ್ನು ಪಾಲಿಸುವುದಕ್ಕಾಗಿ ಬಹು ಜಾಣತನದಿಂದ ದೇವರ ಆಜ್ಞೆಯನ್ನು ನಿರ್ಲಕ್ಷಿಸ್ತೀರಿ ಎಂಬಂಥ ಒಂದು ಮಾತು ಅಲ್ಲಿ ಹೇಳಲಾಗಿದೆ. ಹಾಗಾದರೆ ನಾವು ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಹೇಗೆ ಕೊಡಬೇಕು? ದೇವರ ಆಜ್ಞೆಯನ್ನು ನಿರ್ಲಕ್ಷ್ಯ ಮಾಡದೇ ಇರುವುದರಿಂದ. ಇನ್ನೊಂದು ರೀತಿಯಿಂದ ಪಾಸಿಟಿವ್ ಆಗಿ, ಸಕಾರಾತ್ಮಕವಾಗಿ ಹೇಳಬೇಕಾದರೆ, ಸಂಪ್ರದಾಯಗಳ ವಿರುದ್ಧವಾಗಿ ದೇವರ ಆಜ್ಞೆಯನ್ನು ಲಕ್ಷಿಸಬೇಕು. ನಿರ್ಲಕ್ಷಿಸಬಾರದು, ಲಕ್ಷಿಸಬೇಕು. ಆದರೆ ಅವರು ನಿರ್ಲಕ್ಷಿಸ್ತಿದ್ರು, ಆದರೆ ನಾವು ಲಕ್ಷಿಸಬೇಕು ಅಂತ ಯೇಸು ಸ್ವಾಮಿ ಯೆಶಾಯನ ಗ್ರಂಥದಿಂದ ಅಥವಾ ಮಾತಿನಿಂದ ಅಂದಿನ ಪ್ರೇಕ್ಷಕರಿಗೆ ಬೋಧಿಸಿದ್ದನ್ನು ಇಂದು ನಾವು ಅನ್ವಯ ಮಾಡಿಕೊಳ್ಳೋಣ. 6ನೇದಾಗಿ
ಅಂದ ಹಾಗೆ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಿಂದ ನಾವು ದೇವರ ವಾಕ್ಯದ 15 ಪ್ರಾಮುಖ್ಯತೆಗಳನ್ನು ನೋಡಿಕೊಳ್ತಾ ಇದ್ದೇವೆ. 15 ಇಂಪಾರ್ಟೆನ್ಸ್ ಆಫ್ ದ ವರ್ಡ್ ಆಫ್ ಗಾಡ್. 6ನೇದಾಗಿ 13ನೇ ವಚನದಲ್ಲಿ ಈ ರೀತಿಯಾಗಿದೆ, ಅವರು ಮತ್ತೆ ಆ ಸಂಪ್ರದಾಯಗಳನ್ನು ಪಾಲಿಸ್ತಾ ಇರುವುದರಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದರು. ಹಾಗಾದರೆ ನಾವು ಯಾವ ರೀತಿಯಾಗಿ ದೇವರ ವಾಕ್ಯಕ್ಕೆ ಆದ್ಯತೆ ಅಥವಾ ಪ್ರಾಮುಖ್ಯತೆ ಕೊಡೋಣ? ದೇವರ ವಾಕ್ಯವನ್ನು ನಿರರ್ಥಕ ಮಾಡಬಾರ್ದು. We should not nullify the word of God. ಅದನ್ನು ತೊರೆಯಬಾರದು, ಅದನ್ನು ನಿರ್ಲಕ್ಷಿಸಬಾರದು, ಅದನ್ನು ನಿರರ್ಥಕ ಮಾಡಬಾರ್ದು. ಅದನ್ನೆಂದರೆ ದೇವರ ವಾಕ್ಯವನ್ನು ಆ ರೀತಿಯಾಗಿ ದೇವರ ವಾಕ್ಯವನ್ನು ಕಾಪಾಡಿಕೊಳ್ಳಬೇಕು, ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು, ದೇವರ ವಾಕ್ಯವನ್ನು ಗೌರವಿಸಬೇಕು. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದ 14ನೇ ವಚನದಲ್ಲಿ ಇನ್ನೊಂದು ದೇವರ ವಾಕ್ಯಕ್ಕೆ ಆದ್ಯತೆ ಅಥವಾ ಪ್ರಾಮುಖ್ಯತೆ ಹೇಗೆ ಕೊಡಬೇಕೆಂಬುದಕ್ಕೆ ಒಂದು ಸಂಗತಿಯನ್ನು ಕಲಿತೇವೆ. ಯೇಸು ಜನರನ್ನು ಪುನಃ ತಮ್ಮ ಬಳಿಗೆ ಕರೆದು, ಎಲ್ಲರೂ ನನ್ನ ಮಾತುಗಳನ್ನು ಕೇಳಿರಿ. ಲಿಸನಿಂಗ್ ಟು ದ ವರ್ಡ್ಸ್ ಆಫ್ ಜೀಸಸ್. ಯೇಸುವಿನ ವಾಕ್ಯಗಳಿಗೆ ಅಥವಾ ದೇವರ ವಾಕ್ಯವನ್ನು ನಾವು ಕೇಳುವುದರಿಂದ ಸಂಪ್ರದಾಯ ಅಲ್ಲ, ಆಚಾರ ಅಲ್ಲ, ಪದ್ಧತಿ ಅಲ್ಲ, ನಾವು ದೇವರ ವಾಕ್ಯಕ್ಕೆ ನಾವೆಲ್ಲರೂ ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು ಅಥವಾ ಕೇಳಬೇಕು ಎಂಬುದಾಗಿ. ಆ ರೀತಿಯಾಗಿ ದೇವರ ವಾಕ್ಯ ಕೇಳುವುದಕ್ಕೆ ಲಕ್ಷ್ಯ ಕೊಡುವಾಗ ಏನಾಗ್ತದೆ? ದೇವರ ವಾಕ್ಯಕ್ಕೆ ನಾವು ಆದ್ಯತೆಯನ್ನು, ಪ್ರಾಮುಖ್ಯತೆಯನ್ನು ನಮ್ಮ ಜೀವನದಲ್ಲಿ ಕೊಡ್ತೇವೆ. 8ನೇದಾಗಿ ಮಾರ್ಕ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ದೇವರ ವಾಕ್ಯದ ಪ್ರಾಮುಖ್ಯತೆಗಳು ಎಷ್ಟಿದೆ ಎಂಬುದಾಗಿ ನೋಡ್ತಿದ್ದೇವೆ. ಕನಿಷ್ಠ ಒಂದು 15 ಆದರೂ ಇದೆ. ಅದರಲ್ಲಿ ಅರ್ಧ ಮುಗೀತು. ಈಗ ಇನ್ನೂ ಒಂದು 7-8 ವಿಷಯಗಳಿದೆ. ನಾವು ಬೇಗ ನೋಡಬೇಕಾಗ್ತದೆ. ಮಾರ್ಕ 7ನೇ ಅಧ್ಯಾಯ 14ನೇ ವಚನದ 2ನೇ ಭಾಗ ಈ ರೀತಿಯಾಗಿದೆ. ಯೇಸು ಸ್ವಾಮಿ ತನ್ನ ಜನರು ತಮ್ಮ ಹತ್ರ ಕರೆದುಬಿಟ್ಟು, ನನ್ನ ಮಾತು ನೀವು ಕೇಳ್ರಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಕೊಳ್ಳಿರಿ. ಅಂಡರ್ಸ್ಟ್ಯಾಂಡ್. ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ. ಯಾಕಂತ ಹೇಳಿದ್ರೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 17-18ನೇ ವಚನದಲ್ಲಿ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀವಿ. ಅರ್ಥ ಮಾಡಿಕೊಳ್ಳದಿದ್ದರೆ, ಅದನ್ನು ಗ್ರಹಿಸದಿದ್ದರೆ, ಅರ್ಥ ಮಾಡಿಕೊಳ್ಳದಿದ್ದರೆ ಕೆಡುಕನು ಬಂದು, ಸೈತಾನ ಬರ್ತಾನಂತ, ಬಂದು ವಾಕ್ಯವನ್ನು ನಮ್ಮಿಂದ ಕದ್ದುಬಿಡ್ತಾನೆ. ಹಾಗಾದರೆ ಕೆಡುಕನು ನಮ್ಮ ಹತ್ರ ಬರಬಾರ್ದು. ದೇವರ ವಾಕ್ಯವನ್ನು ನಾವು ನಮ್ಮಿಂದ ಕಳ್ಳತನ ಆಗುವುದಕ್ಕೆ ಬಿಡಬಾರ್ದಂದರೆ ಸೀಕ್ರೆಟ್ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು, ದೇವರ ವಾಕ್ಯವನ್ನು ಗ್ರಹಿಸಿಕೊಳ್ಳಬೇಕು. ಇನ್ನೊಂದು ರೀತಿಯಿಂದ ನನ್ನ ಭಾಷೆಯಲ್ಲಿ ನಾನು ಹೇಳ್ತಾ ಇರ್ತೀನಿ, ಅದೇನಂತ ಹೇಳಿದ್ರೆ ದೇವರ ವಾಕ್ಯದ ಪ್ರಕಟಣೆಯನ್ನು ಹೊಂದಿಕೊಳ್ಳಬೇಕು. ದೇವರ ವಾಕ್ಯದ ಪ್ರಕಟಣೆಯನ್ನು ನನ್ನ ಶೈಲಿಯಲ್ಲಿ ಅದನ್ನು ಹೇಳ್ತಾ ಇರ್ತೀನಿ. ಅದು ಏನಂದರೆ ದೇವರ ವಾಕ್ಯದ ಪ್ರಕಟಣೆಯನ್ನು ಹೊಂದಿಕೊಳ್ಬೇಕು ಅಂತ ಹೇಳ್ಬಿಟ್ಟು. ಆ ರೀತಿ ಆದಮೇಲೆ 16ನೇ ವಚನ, ಮಾರ್ಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯದ 16ನೇ ವಚನದಲ್ಲಿ, ಯಾವನಿಗಾದರೂ ಕೇಳುವುದಕ್ಕೆ ಕಿವಿ ಇದ್ದರೆ ಕೇಳಲಿ ಅಂತ ಯೇಸು ಸ್ವಾಮಿ ಹೇಳಿದಾಗ, ಅದರಿಂದ ನಾವು ಕಲಿಯುವಂಥದ್ದು ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ನಾವು ಕೊಡಬೇಕಾದ್ರೆ ನಾವು ಆತ್ಮಿಕ ಕಿವಿಯುಳ್ಳವರಾಗಿರಬೇಕು. We must not only listen but also listen from a spiritual ears. ಆತ್ಮಿಕ ಕಿವಿ, ಅದರಲ್ಲಿಯೂ ದೇವರ ಆತ್ಮನು ಮಾತನಾಡುವುದನ್ನು ಕೇಳಿಸ್ಕೋಬೇಕು. 10ನೇದಾಗಿ ಆಸ್ಕ್ ಕ್ವೆಶ್ಚನ್ಸ್. ಪ್ರಶ್ನೆ ಕೇಳಬೇಕು. ಅರ್ಥ ಆಗದಿದ್ದರೆ ಪ್ರಶ್ನೆ ಕೇಳಬೇಕು. ನೋಡ್ರಿ, ಮಾರ್ಕನ್ ಸುವಾರ್ತೆ 7ನೇ ಅಧ್ಯಾಯದ 17ನೇ ವಚನದಲ್ಲಿ ಅವರಿಗೆ ಅರ್ಥ ಆಗಲಿಲ್ಲ ಸಾಮ್ಯದ ವಿಷಯವಾಗಿ. ಮನೆಗೆ ಬಂದಾಗ
ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪ್ರಶ್ನೆ ಕೇಳ್ತಾರೆ. ಅವಾಗ ಸ್ವಾಮಿ ನಿಮಗೂ ಅರ್ಥ ಆಗಲಿಲ್ವಾ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ಅರ್ಥ ಮಾಡಿಕೊಳ್ಳುವಂತೆ ಅಪೇಕ್ಷೆ ಪಟ್ಟರು, ಆದರೆ ಅರ್ಥ ಆಗಲಿಲ್ಲ. ಆದರೂ ಕೂಡ ಪ್ರಶ್ನೆ ಕೇಳಿ ಈಗ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಇದನ್ನೇ ಯೇಸು ಸ್ವಾಮಿ ಕೂಡ ಚಿಕ್ಕ 12 ವಯಸ್ಸಿನಲ್ಲಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 46ನೇ ವಚನದಲ್ಲಿ ಪ್ರಶ್ನೆ ಕೂತ್ಕೊಳ್ಳುತ್ತಾ, ಕೇಳಿಸಿಕೊಳ್ಳುತ್ತಾ, ಪ್ರಶ್ನೆ ಕೇಳುತ್ತಾ ದೇವ್ರ ವಾಕ್ಯ ಕಲಿತ್ಕೊಂಡ್ರು. 7ನೇ ಅಧ್ಯಾಯ ಮತ್ತು 21ನೇ ವಚನದಲ್ಲಿ ನಾವು ನೋಡುವುದಾದರೆ, ಪಾಪವು ನಮ್ಮ ಒಳಗೆ ಇರುವುದರಿಂದ ದೇವರ ವಾಕ್ಯಕ್ಕೆ ಅದು ಅಡ್ಡಿಯಾಗಿ ಇರುವಂಥದ್ದು. ಯಾಕಂದರೆ ಮನುಷ್ಯನ ಹೃದಯದೊಳಗೆ ದುರಾಲೋಚನೆಗಳು ಇತ್ಯಾದಿ ಇವೆ. ಆದ ಕಾರಣ ಇವೆಲ್ಲವೂ ಕೇಡುಗಳು ಮನುಷ್ಯನೊಳಗಿಂದ ಹೊರಟವನನ್ನು ಮೈಲಿಗೆ ಮಾಡ್ತದೆ. ಹಾಗಾದರೆ ದೇವರ ವಾಕ್ಯ ಅವನಲ್ಲಿ ಇದ್ದರೆ ಇವೆಲ್ಲವನ್ನು ದೇವರ ವಾಕ್ಯವು ಏನು ಮಾಡ್ತದೆ? ಬೆಳಕನ್ನು ಕೊಟ್ಟು ಹೊರಡಿಸಿಬಿಡ್ತದೆ. ಹೌದು, ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಯೇಸು ಸ್ವಾಮಿಯ ಜೀವನದಲ್ಲಿ ನಾವು ನೋಡುವಾಗ ಮತ್ತಾಯ 4ನೇ ಅಧ್ಯಾಯ 4ನೇ ವಚನ, ಮತ್ತಾಯ 4ನೇ ಅಧ್ಯಾಯ 7ನೇ ವಚನ, ಮತ್ತಾಯ 4ನೇ ಅಧ್ಯಾಯ 10ನೇ ವಚನ, ಎಂದು ಬರೆದಿದೆ ಅಂತ ಹೇಳ್ಬಿಟ್ಟು ತನ್ನ ಹೃದಯದಿಂದ ಮಾತನಾಡುವಾಗ 11ನೇ ವಚನ ಮತ್ತಾಯ 4:11 ಸೈತಾನ್ ಬಿಟ್ಟು ಹೋಗ್ತಾನೆ. ಸೈತಾನ್ ಮೇಲೆ ಜಯ ಸಿಕ್ತು. ಸರಿ, ವಾಕ್ಯ ನಮ್ಮಲ್ಲಿ, ಪವಿತ್ರಾತ್ಮ ನಮ್ಮಲ್ಲಿ ಇಟ್ಟುಕೊಳ್ಳುವುದರಿಂದ ನಮಗೆ ಜಯ ಜೀವನ, ವಾಕ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಜಯ ಜೀವನ ಹೊಂದ್ತೇವೆ. 26ನೇ ವಚನ ಮಾರ್ಕ 7:26ರಲ್ಲಿ ನಾವು ನೋಡುವಾಗ ಒಬ್ಬ ಮಹಿಳೆ ಬಂದು ಯೇಸುವನ್ನು ಬೇಡಿಕೊಳ್ತಾಳೆ, ನೀವು ದೆವ್ವ ಓಡಿಸ್ಬೇಕು. ಆಕೆಗೆ ಓಡಿಸ್ಲಿಕ್ಕೆ ಆಗಲಿಲ್ಲ. ಯೇಸು ಸ್ವಾಮಿ ಓಡಿಸ್ಲಿಕ್ಕೆ ಆಗುತ್ತೆ. ಮತ್ತಾಯ 9:28 ನಾನಿದನ್ನು ಮಾಡ್ತೀನಂತ ನೀವು ನಂಬುತ್ತೀರಾ ಅಂತ ಹೇಳುವಾಗ ಅಂಥ ಒಂದು ನಂಬಿಕೆ ಈಕೆಗೆ ಇತ್ತು. ಆದ ಕಾರಣ ಯೇಸುವಿನ ಮಾತಿನ ಮೇಲೆ ನಂಬಿಕೆ, ಅದು ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವಂಥದ್ದು. ಆ ರೀತಿಯಾಗಿ ಮಾತನಾಡುವಾಗ 28ನೇ ವಚನ, ಹೌದು ಕರ್ತನೇ, ನಾಯಿಗಳು ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತಾವಲ್ಲ. ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಕೊಟ್ಟಾಗ ಯೇಸು ಸ್ವಾಮಿ ಮಾತಿನಿಂದಲೇ ತೆಗೆದುಕೊಂಡು ಆತನ ಮಾತಿನಿಂದಲೇ ಉತ್ತರವನ್ನು ಕಲಿಯುವಂಥ ವ್ಯಕ್ತಿಯಾಗಿದ್ದಳು. ಆ ರೀತಿಯಾಗಿ ಹೇಳಿದಾಗ 29ನೇ ವಚನ ಮಾರ್ಕ 7ನೇ ಅಧ್ಯಾಯದಲ್ಲಿ ಆಕೆಗೆ, ನೀನು ಕೊಟ್ಟಿರುವ ಈ ಉತ್ತರದ ನಿಮಿತ್ತವಾಗಿ ಅದ್ಭುತ, ಮನೆಗೆ ಹಿಂದಿರುಗಬಹುದು ಅಂತ ಹೇಳ್ತಾರೆ. ಅದು ಸ್ಪೀಕ್ ದ ವರ್ಡ್ಸ್ ಆಫ್ ಫೇತ್, ವಿಶ್ವಾಸ ಮಾತನ್ನು ಕೇಳುವಂಥದ್ದು. ಆನಂತರ ಯೇಸುಸ್ವಾಮಿ 34ನೇ ವಚನದಲ್ಲಿ ಎಫಥಾ ಅಂತ ಹೇಳಿದಾಗ ಓಪನ್ ಬೈ ಫೇತ್, ಅಂದರೆ ತೆರೆ. ಯೇಸುಸ್ವಾಮಿ ಆ ರೀತಿಯಾಗಿ ತನ್ನ ಮಾತಿನಿಂದ ತೆರೆದು ಆ ವ್ಯಕ್ತಿ ಸ್ಪಷ್ಟವಾಗಿ ಮಾತನಾಡುವಂತೆ ಅದ್ಭುತವನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಹೌದು, ಈ ರೀತಿಯಾಗಿ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಿಂದ ವಾಕ್ಯದ 15 ಅದ್ಭುತಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.